ಹಲೋ ಸರ್, ನಮಸ್ಕಾರ ಸರ್. ಅದು ಇವತ್ತು ನಮ್ಮ ಅತ್ತೆ ಮಾವದ್ದು ಷಷ್ಠಿ ಪೂರ್ತಿ ಇತ್ತು, ಆ ಫಂಕ್ಷನ್ಗೆ ಹೋಯ್ತಾ ಇದ್ವಿ. ನಿಮ್ಮ ಆರ್ಡ್ರ್ ಎಲ್ಲ ನೆನಪೈತೆ ಸರ್, ನಾನು ಸಂಜೆ ತಲುಪಿಸ್ಬಿಡ್ತೀನಿ ಸರ್. ಹಾಂ ಸರ್, ಖಂಡಿತ ತಂದು ಕೊಡ್ತೀನಿ. ಇಡ್ತೀನಿ ಸರ್. ಥ್ಯಾಂಕ್ ಯು. ಮೇಡಮರೇ, ಟೈಮ್ ಆಯಿತು, ಹೆಣ್ಮಕ್ಳು ಬರೋದೇ ಇಲ್ವಲ್ಲ. ಮೇಡಮರೇ, ನೀವು ದೇವಸ್ಥಾನಕ್ಕೆ ಬರೋದೇನು ಬೇಡ, ನಾನೇ ಹೋಗಿ ಬರ್ತೀನಿ ಬಿಡಿ. ಯಾಕೆ, ಏನಾಯ್ತು? ಹೇಳ್ತಿದ್ದೀನಲ್ಲ ಮೇಡಮರೇ, ನೀವು ಬರೋದೇನು ಬೇಡ. ಅಲ್ಲ ಸಿದ್ದು ಅವರೇ, ಏನಾಯ್ತು ಅಂತ ಹೇಳಿ. ಮತ್ತಿನ್ನೇನು ಮೇಡಮರೇ, ಪಾ ನೀವು ಹಿಂಗೆ ಅಲ್ಲಿಗೆ ಬಂದ್ಬಿಟ್ರೆ ಅಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಬಿದ್ದು ದೃಷ್ಟಿ ಹಾಕ್ಬಿಡ್ದಿಲ್ವೇ? ಒಳ್ಳೆ ಮದುಮಗಳು ರೆಡಿ ಆಗಿದ್ದೀರಾ, ನನ್ನ ಕಣ್ಣೇ ಬೀಳ್ತಾವೆ. ಎಲ್ಲಿ ಹಸಿ? ಯವ್ವಾ, ನೀವೇನು ಕಡಿಮೆನಾ? ನೀವು ಒಳ್ಳೆ ಮದುವೆ ಗಂಡಿನ ಥರನೇ ಕಾಣಿಸ್ತಿದ್ದೀರಾ. ನಾವು ಊರವ್ರನ್ನೆಲ್ಲರೂ ಕರೆದು ಈ ಥರ ರೆಡಿಯಾಗಿ ಊರವ್ರ ಎದುರಿಗೆ ಮದುವೆ ಆಗೋ ಯೋಗ ನಮಗಿಲ್ಲ ಅನಿಸ್ತಿದೆ ಮೇಡಮರೇ. ಅದಕ್ಕೆ ನಮ್ಮ ಮದುವೆ ಕತ್ತಲಲ್ಲಿ ಆಗೋಯ್ತು. ಸಿದ್ದು ಅವರೇ, ಮದುವೆ ಕತ್ಲಲ್ಲಾದರೂ ನಮ್ಮ ಜೀವನ ಈಗ ಬೆಳಕಾಗಿದೆಯಲ್ಲ, ಅದು ಮುಖ್ಯ. ಹೌದು ಮೇಡಮರೇ, ನೀವು ನನ್ನ ಜೀವನನ ಹೊಳೆಯೋ ಥರ ಮಾಡಿದ್ದೀರಾ. ನನ್ನ ಬದುಕಿಗೆ ಒಂದು ಭರವಸೆ ತಂದು ಕೊಟ್ರಿ. ಆದರೂ ನೀವು ಇಷ್ಟು ಚೆಂದಾಗಿ ರೆಡಿ ಆದರೆ ನನಗೆ ಇನ್ನೊಂದು ಸಲ ನಿಮ್ಮನೆ ಮದುವೆ ಆಗಬೇಕು ಅನಿಸ್ತದೆ. ಸರಿ, ಒಂದು ಕೆಲಸ ಮಾಡೋಣ. ನಮ್ಮ ಷಷ್ಠಿ ಪೂರ್ತಿಗೆ ಎಲ್ಲರನ್ನೂ ಕರೆದು ತುಂಬ ಗ್ರ್ಯಾಂಡಾಗಿ ಮಾಡೋಣ, ಆಯಿತಾ? ಆಗ ಮಾಡಿಕೊಂಡು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕಾಯ್ತದೆ ಮೇಡಮರೇ. ಅದೇ ಈಗಲಾದರೆ ನಾವೇ ಆಡ್ಬೋದಲ್ವಾ? ಆಸೆ ನೋಡು. ಸರಿ, ಈಗ ನಾವು ಹೀಗೆಲ್ಲ ಆಡ್ಕೊಂಡು ಇಲ್ಲೇ ಇದ್ದರೆ ಅಲ್ಲಿ ಎಲ್ಲ ಮುಗಿದು ಎಲ್ಲರೂ ಮನೆಗೆ ಹೊರಟೋಗಿರ್ತಾರೆ. ಅದಕ್ಕೆ ಈಗ ಬೇಗ ಹೊರಡೋಣ ಪ್ಲೀಸ್. ಅತ್ತೆ ಮಾವ ಎಷ್ಟು ಚೆನ್ನಾಗಿ ಕಾಣ್ತದಿರ ಗೊತ್ತಾ? ನಮ್ಮ ದೃಷ್ಟಿನೇ ಬೀಳುತ್ತೆ. ಇವತ್ತು ನಿಮ್ಮ ಷಷ್ಠಿ ಪೂರ್ತಿ ಅಂತ ಅನ್ನಿಸ್ತಾ ಇಲ್ಲ, ನಿಜವಾಗ್ಲೂ ಮೊದಲನೇ ಸರಿ ಮದುವೆ ಮಾಡಿಸ್ತಾ ಇದೀವಿ ಅನ್ನಿಸ್ತಾ ಇದೆ. ಅಪ್ಪ, ಸೂಪರ್ ಕಾಣಿಸ್ತಾ ಇದೆಯಾ? ಅಮ್ಮ, ಅಪ್ಪ, ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಾವಿಬ್ರು ಚೆನ್ನಾಗಿ ಕಾಣಿಸ್ತಿದ್ದೀವಿ ಅಂದ್ರೆ ಅದಕ್ಕೆ ನಮ್ಮ ವೀಣಾ ಕಾರಣ. ನಾವಿಬ್ರು ಇಷ್ಟು ಸಂತೋಷವಾಗಿ ಇದ್ದೀವಿ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣ. ಹಾಗೇನಿಲ್ಲ ಮಾವ, ನಿಮ್ಮ ಮುಗ್ದಲ್ಲಿ ಐತಲ್ಲ ಈ ನಿಷ್ಕಲ್ಮಶವಾದ ನಗು, ಇದೆ ನೀವಿಬ್ರು ಇಷ್ಟು ಸುಂದರವಾಗಿ ಕಾಣೋದಕ್ಕೆ ಕಾರಣ. ಅಯ್ಯೋ ಸುಮ್ಮನೆ ಅಂತೂ ನಮ್ಮಿಬ್ರನ್ನ ಹೊಗಳಬೇಕು ಅಂತಾನೆ ನೀವೆಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಿರೋ ಹಾಗಿದೆ. ಹಾಗೆ ಅನ್ಕೊಳ್ಳಿ, ಸುಮ್ಮನೆ ಹೊಗಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ಅದಕ್ಕೆ ಹೀಗೆಲ್ಲ ಅಲಂಕಾರ ಮಾಡಿ ಎಲ್ಲರೂ ಸೇರ್ಬಿಟ್ಟು ಇವತ್ತಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅಂದಹಾಗೆ ಇದು ಬರೀ ಷಷ್ಠಬ್ದಿ ಕಾರ್ಯಕ್ರಮ ಅಲ್ಲ, ಅತ್ತೆಗೆ ಮರುಮಾಂಗಲ್ಯ ಧಾರಣೆ ಕೂಡ ಇದೆ. ಅದಕ್ಕೆ ಇವತ್ತು ನೀವಿಬ್ರು ಮದುಮಕ್ಕಳು. ಲಕ್ಷ್ಮೀ